ಇಂದು ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳ 119ನೇ ಜಯಂತಿ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಿಲ್ವಾರ್ಚನೆ, ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ. ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಪುತ್ಥಳಿಯನ್ನು ಇಟ್ಟು ಮೆರವಣಿಗೆ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಮುಖ್ಯ ಅತಿಥಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಗಿಯಾಗ್ತಾ ಇದ್ದಾರೆ. ಎಸ್ಸಿನೋ ಇವತ್ತು ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳ 119ನೇ ಜಯಂತಿ ಆಗಿರೋದ್ರಿಂದ ಅಲ್ಲಿಗೆ ಯಾವ ಥರ ಸಂಭ್ರಮ ಮನೆ ಮಾಡಿದೆ. ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ತ್ರಿವೇದ ದಾಸೋಹಿ ನಡೆದಾಡುವ ದೇವರು ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮದಿನೋತ್ಸವ ಇಂದು ಸಿದ್ಧಗಂಗಾ ಮಠದಲ್ಲಿ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು. ನಾನೀಗ ಶ್ರೀಗಳ ಒಂದು ಗದ್ದಿಗೆಯ ಮುಂಭಾಗದಲ್ಲಿದ್ದೀನಿ. ಈ ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಏನು ಬೆಳಗ್ಗೆಯಿಂದನೇ ಕೂಡ ಇವತ್ತು ಏನು ಶ್ರೀಗಳ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಒಂದು ತಯಾರಿ ಮತ್ತು ಪೂಜಾ ಕೈಕರ್ಯಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಏನು ವಿವಿಧ ಬಗೆಯ ಹೂಗಳಿಂದ ಏನು ಪೂಜಾ ಪುನಸ್ಕಾರಗಳನ್ನು ಕೂಡ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗಾಗಲೇ ನೋಡ್ಬೋದು. ಏನು ಇಲ್ಲಿ ನಾನಾ ರೀತಿಯ ಪುಷ್ಪಗಳು ಜೊತೆಗೆ ಏನು ದ್ರಾಕ್ಷಿ ಆಗ್ಬೋದು ಎಲ್ಲವನ್ನ ಕೂಡ ಇಲ್ಲಿ ಅಲಂಕಾರಕ್ಕೆ ಬಳಸಿರ್ತಕ್ಕಂಥದ್ದು. ಈಗಾಗಲೇ ಶ್ರೀಮಠದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆ ಕೂಡ ಮಾಡಿಕೊಂಡು ಸಕಲವಾಗಿ ಪೂಜಾ ಪುನಸ್ಕಾರಗಳು ಕೂಡ ನಡೀತಿರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು 4:30 ಸಮಯಕ್ಕೆ ಶುರುವಾದಂತಹ ಶಿವಪೂಜಾ ಕಾರ್ಯಕ್ರಮ ಜೊತೆಗೆ ವಿಶೇಷ ಪೂಜೆಯನ್ನು ಕೂಡ ಇವತ್ತೇನು ಸಿದ್ಧಲಿಂಗ ಶ್ರೀಗಳ ಒಂದು ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಗುರುಚರಣರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳು ನಡೆದಿರ್ತಕ್ಕಂಥದ್ದು. ಈಗಾಗಲೇ ಬರುವಂಥ ಭಕ್ತರಿಗೆ ದೇವರ ದರ್ಶನಕ್ಕೆ ಕೂಡ ಅವಕಾಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಾನಾ ಬಗೆಯ ಹೂಗಳಿಂದ ಏನು ಲಿಂಗಕ್ಕೆ ಒಂದು ಪುಷ್ಪ ಅರ್ಚನೆ ಮಾಡಿರ್ತಕ್ಕಂಥದ್ದು, ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸ್ಪೆಷಲಾಗಿ ಇವತ್ತು ಸಾಕಷ್ಟು ರೀತಿಯ ಒಂದು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಆಗಮಿಸಿ ಭಕ್ತರ ಒಂದು ಈ ಶ್ರೀಗಳ ಒಂದು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈಗಾಗಲೇ ನೀವು ನೋಡ್ಬೋದು, ಸರ್ತಿ ಸಾಲಿನಲ್ಲಿ ಕೂಡ ಬೆಳಗ್ಗೆ ಸುಮಾರು 6 ಗಂಟೆಯಿಂದಲೂ ಕೂಡ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಭಕ್ತರು ಈ ಒಂದು ಶ್ರೀಮಠಕ್ಕೆ ಬಂದು ದರ್ಶನವನ್ನು ಪಡೆದು ಪುನೀತರಾಗ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಮಠದ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಇದ್ರಿ, ಏನೆಲ್ಲ ಆಯ್ತು ಇವತ್ತು ಅಂತ? 4 ಗಂಟೆಗೆ ಇದ್ದೀವಿ ರೀ. ಸ್ನಾನ ಮಾಡಿದ್ವಿ, ಹಲ್ಲು ಉಜ್ಜಿದ್ವಿ, ಮತ್ತು ಈಗ ಉಪ್ಪಿಟ್ಟು ಸೀರಾಬಾತ್ ತಿಂದು ಮತ್ತು ಬುದ್ಧರ ದರ್ಶನ. ಅನಿಸುತ್ತೆ ಶ್ರೀಗಳು ನಮ್ಮೊಂದಿಗೆ ಇಲ್ಲ ಇವತ್ತು, ನಿಮ್ಗೆ ಏನು ಅನಿಸುತ್ತೆ? ಖುಷಿ ಅನಿಸುತ್ತೆ. ಖುಷಿ ಅನಿಸುತ್ತೆ ಮತ್ತು ಸಂತೋಷ. ನಮಗೆ ಎಲ್ಲರಿಗೂ ಖುಷಿ ಆಗುತ್ತೆ ಸರ್. ಅಲಂಕಾರ ನೋಡಿ ಎಲ್ಲ ಖುಷಿ ಆಗುತ್ತೆ ಸರ್. ಇದು ಮಠದ ವಿದ್ಯಾರ್ಥಿಗಳ ಮಾತು. ಇಲ್ಲಿರ್ತಕ್ಕಂಥ ಭಕ್ತಗಣವನ್ನು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಏನು ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದೆ? ನಮಸ್ತೆ ಸರ್, ಬೆಂಗಳೂರಿಂದ ಬಂದಿದ್ದು. ಎಷ್ಟು ಗಂಟೆಗೆ ಬಂದು? ಇವಾಗ 6:30ಗೆ ಬಂದೆ ಸರ್, ಬೆಳಗ್ಗೆನೆ. ಏನು ಅನ್ಸುತ್ತೆ ಸರ್? ತುಂಬ ಖುಷಿ ಆಗುತ್ತೆ. ವರ್ಷ ಬರ್ತೀನಿ ನಾನು ಏಪ್ರಿಲ್ 1 ಈ ಸರ್ತಿ ತುಂಬ ಮೇಡಮ್ ಬರ್ತಿದ್ದಾರಲ್ವ, ಹಾಗಾಗಿ ತುಂಬ ಖುಷಿ ಅನಿಸುತ್ತೆ. ಶ್ರೀಗಳು ನಮ್ಮೊಂದಿಗಿಲ್ಲ, ಆದರೂ ಅವ್ರ ನೆನಪುಗಳು ಆ ನೆನಪುಗಳು ಮಾತ್ರ ಅಪಾರವಾದದ್ದು, ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ವಿದ್ಯಾದಾನ ಮತ್ತು ಇವಾಗ ಸುಮಾರು ಹಾಸ್ಪಿಟಲ್ಸ್ ಆಗಿದೆ, ಎಲ್ಲ ಆಗಿರೋದ್ರಿಂದ ಅವರ ಸ್ಥಾನ ಯಾರೂ ತುಂಬಕ್ಕಾಗಲ್ಲ ಅಂತಲೇ ಹೇಳ್ತೀನಿ ನಾನು. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ಸರ್? ಆ್ಯಕ್ಚುಲಿ ನಾನು ಸ್ವಾಮಿಗಳು ಹೋದಾಗ್ಲೂ ಬಂದಿದ್ವಿ ನಾವು ಬೆಂಗಳೂರಿಂದ ನೋಡಲಿಕ್ಕೆ. ಮತ್ತು ಅದಾದಮೇಲೆ ಹೋದ ವರ್ಷವೂ ಬಂದಿದ್ದೆ, ಈ ವರ್ಷವೂ ಬಂದಿದ್ದೀನಿ.
ಈಗಲೂ ಕೂಡ ಬರ್ತಾನೆ ಇರ್ತೀವಿ. ಆ್ಯಕ್ಚುಲಿ ನಾನು ತುಮಕೂರಿಗೆ 1 ಮಂತ್ಸ್ 2 ಮಂತ್ಸ್ ಒಂದು ಸರಿ ಬಂದು ಹೋಗ್ತಾ ಇರ್ತೀನಿ. ಬಂದಂಗೆಲ್ಲ ಇಲ್ಲಿ ವಿಸಿಟ್ ಕೊಡ್ತಾನೆ ಇರ್ತೀನಿ ಸರ್ ನಾನು. ಓಕೆ ಮೇಡಮ್, ನೀವೆಲ್ಲಿಂದ ಬಂದಿರ್ತೀರಾ? ನಾವು ಬೆಂಗಳೂರಿಂದನೇ ಬಂದಿರೋದು ಸರ್. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನಾವು ಯಾವಾಗಲೂ ನೋಡೋಕ್ಕಾಗಿಲ್ಲ, ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಕ್ರೌಡ್ ಇರೋದು, ಇಷ್ಟು ಎಲ್ಲ ನೋಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೆಕೋರೇಷನ್ಸ್ ಆಗಲಿ ಏನೇ ಒಂದಾಗಲಿ ತುಂಬ ಚೆನ್ನಾಗಿದೆ. ಹೇಳಿ ಏನು ಅನ್ಸುತ್ತೆ ಮೇಡಮ್, ಶ್ರೀಗಳು ಇವತ್ತು ನಮ್ಮೊಟ್ಟಿಗಿಲ್ಲ, ಏನು ಅನ್ಸುತ್ತೆ? ಇಲ್ಲ ಅನ್ನೋಕ್ಕಿಂತ ಇದೆಲ್ಲ ನೋಡ್ತಾ ಇದ್ರೆ ಅವ್ರು ಇದ್ದಾರೆ ಅಂತಲೇ ಹೇಳ್ಬೋದು, ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಎಷ್ಟೋ ಮಕ್ಕಳಿದ್ದಾರೆ, ಆ ಮಕ್ಕಳನ್ನ ನೋಡಿದ್ರೆ ಅವ್ರನ್ನೇ ನೋಡಬೇಕು ಅನ್ನೋ ಇದಿರುತ್ತೆ. ಸೊ ಇಲ್ಲ ಅಂತ ನಾವು ಹೇಳಲ್ಲ, ಇದ್ದಾರೆ ಅಂತಲೇ ಹೇಳಬೇಕು. ಇಲ್ಲಿ ಬರ್ತಿರ್ತಕ್ಕಂಥ ಭಕ್ತರ ಮಾತು, ಸುಮಾರು ಶ್ರೀಗಳು ಇದ್ದಾಗಿಂದನೂ ಕೂಡ ಮಠಕ್ಕೆ ಬರ್ತಾ ಇದ್ದೀವಿ, ಶ್ರೀಗಳು ಸದಾ ನಮ್ಮೊಂದಿಗೆ ಇದ್ದಾರೆ, ಇವತ್ತು ಕೂಡ ಶ್ರೀಗಳು ಇದ್ದಾರೆ ಅಂತಲೇ ನಾವು ಬಂದು ದರ್ಶನವನ್ನು ಪಡಿತೀವಿ, ಜೊತೆಗೆ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಭಕ್ತರು ಹೇಳ್ತಿರ್ತಕ್ಕಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಇವತ್ತು ಭಕ್ತಗಣ ಬಂದು ಶ್ರೀಗಳ ಒಂದು ಗದ್ದಿಗೆಗೆ ನಮಿಸಿ ಈ ಒಂದು ಮಠದಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಕಾರ್ಯಕ್ರಮಗಳನ್ನು ನೋಡಿಕೊಂಡು ವಾಪಸ್ಸಾಗುವಂಥದ್ದು ಇಲ್ಲಿನ ರೂಢಿಕೆ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇವತ್ತು ಸಿದ್ಧಗಂಗಾ ಶ್ರೀಗಳ ಒಂದು ಗದ್ದಿಗೆಯಲ್ಲಿ ಅಲಂಕಾರದ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.